ಹಾಯ್ ಎವ್ರಿವನ್, ತುಂಬಾ ಜನ ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇದ್ದಾರೆ, ಸರ್ ಸೆಕೆಂಡ್ PUC ಎಕನಾಮಿಕ್ಸ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಯಾವ ಬುಕ್ ಅನ್ನ ಓದ್ಬೇಕು ಅಂತ ಹೇಳಿ. ತುಂಬಾ ಜನರಿಗೆ ಡೌಟ್ ಇದೆ, ಕ್ವಶನ್ಸ್ ಇದೆ, ಯಾವುದು ಬೆಸ್ಟ್ ಬುಕ್ ಅವೈಲೇಬಲ್ ಇದೆ ಮಾರ್ಕೆಟ್ ನಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ವಿಡಿಯೋನ ಕೊನೆವರೆಗೆ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯಾವ ಬುಕ್ ಓದಬೇಕು ಅಂಡ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಯಾವ ಬುಕ್ ಓದಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಬಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಈಗ ಓನ್ಲಿ ನಮ್ಮ ಮಾರ್ಕೆಟ್ ನಲ್ಲಿ ಓಲ್ಡ್ ಬುಕ್ಸ್ ಗಳು ಇವೆ. ಈಗ ಸಮಸ್ಯೆ ಏನು ಅಂದ್ರೆ, ನಮ್ಮ ಸೆಕೆಂಡ್ PUC ಎಕನಾಮಿಕ್ಸ್ ನಲ್ಲಿ ಹೊಸ ಪ್ರಶ್ನೆಗಳನ್ನ ಏನ್ ಮಾಡಿದ್ದಾರೆ, ಆಡ್ ಮಾಡಿದ್ದಾರೆ. ಆ ಹೊಸ ಪ್ರಶ್ನೆಗಳು ಯಾವುದೇ ಬುಕ್ ನಲ್ಲಿ ಇಲ್ಲ. ನಾನು ಹೇಳಿದ್ದೀನಿ ನಿಮಗೆ ಯಾವ್ದಾದ್ರು ಮಾರ್ಕೆಟ್ ನಲ್ಲಿ ಬೆಸ್ಟ್ ಬುಕ್ ಬಂದ್ರೆ ಹೇಳ್ತೀನಿ ಅಂತ ಹೇಳಿ, ಬಟ್ ನಾನು ಹುಡುಕಿದೆ ಮಾರ್ಕೆಟ್ ನಲ್ಲಿ ಯಾವುದು ಅಪ್ಡೇಟ್ ಆಗಿರುವಂತಹ ಹೊಸ ಪ್ರಶ್ನೆಗಳನ್ನ ಒಳಗೊಂಡಿರುವಂತಹ ಯಾವುದೇ ಬುಕ್ಸ್ ಗಳು ಇಲ್ಲ. ಸೊ ಹಾಗಾಗಿ ನಿಮಗೆ ಒಂದು ಬೆಟರ್ ಆಪ್ಷನ್, ಬೆಟರ್ ಸೊಲ್ಯೂಷನ್ ಅನ್ನ ನಾನು ಮತ್ತು ನಮ್ಮ ಟೀಮ್ ಸೇರಿ ಕ್ರಿಯೇಟ್ ಮಾಡಿದೀವಿ. ಇನ್ನ ಮೂರನೆಯ ಪ್ರಾಬ್ಲಮ್ ಅಂತೂ ಡಿಫಿಕಲ್ಟ್ ಲ್ಯಾಂಗ್ವೇಜ್. ಏನೋ ಒಂದು ಬುಕ್ಸ್ ಇದ್ರೂ ಕೂಡ ತುಂಬಾ ಡಿಫಿಕಲ್ಟ್ ಇರುವಂತ ಲ್ಯಾಂಗ್ವೇಜ್ ಅನ್ನ ಬಳಸಿರ್ತಾರೆ, ಸ್ಟೂಡೆಂಟ್ಸ್ ಗೆ ಅರ್ಥನೇ ಆಗೋದಿಲ್ಲ. ಎಕನಾಮಿಕ್ಸ್ ಅಂದ್ರೆ ಮೊದಲೇ ಹೆದರ್ತಾ ಇರ್ತಾರೆ ಸ್ಟೂಡೆಂಟ್ಸ್. ಅಂಡ್ ದೆನ್ ಪ್ರತಿ ವರ್ಷ ಹೊಸ ಪ್ರಶ್ನೆಗಳು ಏನಾಗ್ತಾ ಇವೆ, ಆಡ್ ಆಗ್ತಾ ಇವೆ. ಸೊ ಅಲ್ಲಿ ಅಪ್ಡೇಟ್ ಆಗಿರುವಂತಹ ಬುಕ್ಸ್ ನಮಗೆ ಸಿಗ್ತಾ ಇಲ್ಲ. ನಾವು ಹಳೆ ಬುಕ್ಸ್ ಅನ್ನ ಓದಿದ್ರೆ ನೇರವಾಗಿ ನಾವು ಒಂದು 30 ರಿಂದ 35 ಮಾರ್ಕ್ಸ್ ಗಳನ್ನ ಕಳ್ಕೋಬಹುದು. ಯಾಕೆಂದ್ರೆ ಎಕ್ಸಾಮ್ಸ್ ಅಲ್ಲಿ ಪ್ರತಿ ವರ್ಷ ಹೊಸ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ನಿಮಗೆ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ನಾನು ಮತ್ತು ನನ್ನ ಟೀಮ್ ಸೇರಿ ನಿಮಗಾಗಿ ಒಂದು ಅಪ್ಡೇಟೆಡ್ ಆಗಿರುವಂತಹ ಅಂಡ್ ಅಪ್ಡೇಟ್ ಆಗ್ತಾ ಇರುವಂತಹ ಹೊಸ ಪ್ರಶ್ನೆಗಳನ್ನ ಒಳಗೊಂಡಿರುವಂತಹ ಒಂದು ಡಿಜಿಟಲ್ ದ ಬೆಸ್ಟ್ ಅಂಡ್ ಅಪ್ಡೇಟೆಡ್ ಬುಕ್ ಅನ್ನ 2025-2026 ನಲ್ಲಿ ನಡೆಯುವಂತಹ ಎಕ್ಸಾಮ್ಗಾಗಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಒಂದು ಬುಕ್ ಅನ್ನ ಲಾಂಚ್ ಮಾಡಿದ್ದೇವೆ. ಮೊದಲು ನಿಮಗೆ ತಿಳಿಸ್ತೀನಿ ಕನ್ನಡ ಮೀಡಿಯಂ ಯಾವ ಬುಕ್ ಓದ್ಬೇಕಂತ ಹೇಳಿ, ದೆನ್ ಇಂಗ್ಲಿಷ್ ಮೀಡಿಯಂಗೆ ಯಾವ ಬುಕ್ ಓದ್ಬೇಕು ಅಂತ ನಿಮಗೆ ತಿಳಿಸ್ತೀನಿ. ಸೊ ಇದು ಓನ್ಲಿ ನೋಡಿ ನನ್ನ ಎಕನಾಮಿಕ್ಸ್ ನ ಬುಕ್. ಇದು ಓನ್ಲಿ ಡಿಜಿಟಲ್ ಬುಕ್ ಆಗಿದೆ. ಅಂದ್ರೆ ಏನು ಡಿಜಿಟಲ್ ಬುಕ್ ಅಂದ್ರೆ, ಇದು ನಿಮಗೆ ಮನೆಗೆ ಬರೋದಿಲ್ಲ, ಇದ್ರದ್ದು ಪ್ರಿಂಟಿಂಗ್ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಓನ್ಲಿ ನೀವು ನಮ್ಮ ಆಪ್ ನಲ್ಲಿ ಈ ಬುಕ್ ಅನ್ನ ಓದಬಹುದು. ಯಾಕೆ ಡಿಜಿಟಲ್ ಬುಕ್, ಯಾಕೆ ಪ್ರಿಂಟ್ ಆಪ್ಷನ್ ಇಲ್ಲ, ಡಿಜಿಟಲ್ ಬುಕ್ ಯಾವ ರೀತಿ ಬೆಟರ್ ಇರುತ್ತೆ ನಿಮ್ಮ ಫಿಸಿಕಲ್ ಬುಕ್ ಇಂದ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಏನಿದೆ ಈ ಬುಕ್ ನಲ್ಲಿ ಅದ್ರು ಕೂಡ ತಿಳ್ಕೊಳ್ಳೋಣ. ಫಸ್ಟ್ ನೋಡಿ, ತುಂಬಾ ಜನ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇರ್ಬೋದು, ಹೊಸ ಪ್ರಶ್ನೆ ಕೇಳ್ತಾರ ಅಂತ ಹೇಳಿ. ಇದು 2025ರಲ್ಲಿ ಕೇಳಿರುವಂತಹ ಒಂದು ಹೊಸ ಪ್ರಶ್ನೆ. TFC ಕಂಡಿಡೀರಿ ಅಂತ ಯಾವತ್ತು ಪ್ರಶ್ನೆ ಕೇಳಿರ್ಲಿಲ್ಲ, ಬಟ್ ಇದನ್ನ 1 ಅಂಕಕ್ಕೆ ಲಾಸ್ಟ್ ಇಯರ್ ಕೇಳಿದ್ರು. ಇನ್ನ ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆನೂ ಕೂಡ ನಮಗೆ ಮೊದಲು ಯಾವತ್ತೂ ನೋಡ್ಲಿಕ್ಕೆ ಸಿಕ್ಕಿರ್ಲಿಲ್ಲ. ಹೊಸ ಕ್ವಶನ್ ಬ್ಯಾಂಕ್ ನಲ್ಲಿ ಬಂತು ಅಂಡ್ ಅದನ್ನ ಡೈರೆಕ್ಟ್ಲಿ ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನ ಕೇಳಿದ್ರು. ಸೊ ಇಲ್ಲಿ ಕೂಡ ನೋಡಿ, ಇಲ್ಲಿ ಕೂಡ MPC ಮೌಲ್ಯಗಳನ್ನ ಗುರುತಿಸಿ ಅಂತ ಹೇಳಿ ಮೊದಲು ಕೇಳಿರ್ಲಿಲ್ಲ, ಬಟ್ ಹೊಸ ಕ್ವಶನ್ ಬ್ಯಾಂಕ್ ನಲ್ಲಿ ಬಂದಿತ್ತು. ಆ ಪ್ರಶ್ನೆನ 2 ಅಂಕದಲ್ಲಿ ಕೇಳಿದ್ರು. ಇನ್ನು 4 ಅಂಕಕ್ಕೆ ಬಂದಾಗ ನೋಡಿ, ಈ ಪ್ರಶ್ನೆ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲ ಬಳಸಿಕೊಂಡು ಯಾವ ರೀತಿ ತಮ್ಮ ಅಗತ್ಯಗಳನ್ನ ಪೂರೈಸ್ಕೊಳ್ತಾರೆ ಅದನ್ನ ವಿವರಿಸಿ ಅಂತ ಹೇಳಿ ಹೊಸ ಪ್ರಶ್ನೆ ನ್ಯೂ ಕ್ವಶನ್ ಬ್ಯಾಂಕ್ ನಲ್ಲಿ ಬಂತು. ಡೈರೆಕ್ಟ್ಲಿ ಅದು ಎಕ್ಸಾಮ್ ನಲ್ಲಿ ಕೂಡ ಬಂತು. ಇನ್ನು 6 ಅಂಕಕ್ಕೆ ಬಂದಾಗ ಸ್ವಲ್ಪ ಡಿಫಿಕಲ್ಟ್ ಇರುವಂತಹ ಹೊಸ ಕ್ವಶನ್ಸ್ ಗಳು ಬಂದಿದ್ದು. ಅಲ್ಲಿ GDP MP ಕಂಡಿಡೀರಿ, GDP FC NDP MP ಈ ರೀತಿ 6 ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳಿದ್ರು ಹೊಸ ಕ್ವಶನ್ ಬ್ಯಾಂಕ್ ನಲ್ಲಿ. ಆ ಕ್ವಶನ್ಸ್ ಗಳು ಎನ್ಯುವಲ್ ಎಕ್ಸಾಮ್ ನಲ್ಲಿ ಬಂದು. ಈ ನಾನು ತೋರಿಸ್ತಾ ಇರುವಂತಹ ಹೊಸ ಪ್ರಶ್ನೆಗಳು ಇವೆಲ್ಲ ಬಹಳ ಇವೆ. ಕೆಲವೊಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇವು ಯಾವುದೇ ಬುಕ್ಸ್ ಗಳಲ್ಲಿ, ಹಳೆಯ ಬುಕ್ಸ್ ಗಳಲ್ಲಿ ಇಲ್ಲ. ಸೊ ಈಗ ಇದನ್ನ ನಾವು ಸ್ಟಡಿ ಮಾಡಲಿಲ್ಲ ಅಂದ್ರೆ ನೇರವಾಗಿ 30 ರಿಂದ 35 ಅಂಕ ಕಳ್ಕೊಳ್ತೀವಿ. ಸೊ ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಕೂಡ ಒಂದು ಹೊಸ ಪ್ರಶ್ನೆ. ಇದು ನಿಮ್ಗೆ ಪ್ರಾಯೋಗಿಕ ಆಧಾರಿತ ಪ್ರಶ್ನೆ ಅಂತ ಬರುತ್ತಲ್ಲ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, ಅದರಲ್ಲಿ ಕೇಳಿರುವಂತಹ ಒಂದು ಹೊಸ ಪ್ರಶ್ನೆ. ಯಾವುದೇ ಓಲ್ಡ್ ಬುಕ್ ನಲ್ಲಿ ಇದು ಇಲ್ಲ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಮಾಡ್ಲಿಕ್ಕೆ, ಸ್ಟೂಡೆಂಟ್ಸ್ ನ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ನಾವು ಒಂದು ಡಿಜಿಟಲ್ ಬುಕ್ ಅನ್ನ ತುಂಬಾ ಎಫರ್ಟ್ ಹಾಕಿ ರೆಡಿ ಮಾಡಿದೀವಿ. ಸೊ ಇದರಿಂದ ಒಂದು 2 ವರ್ಷದ ಎಫರ್ಟ್ಸ್ ಇದೆ. ಆ ಎಲ್ಲಾ ಎಫರ್ಟ್ಸ್ ಅನ್ನ ಕಂಬೈನ್ ಮಾಡಿ ಡಿಜಿಟಲ್ ಬುಕ್ ಅನ್ನ ರೆಡಿ ಮಾಡಿರುವಂತದ್ದು. ಏನಿದೆ ಬುಕ್ ನಲ್ಲಿ ಅಂದ್ರೆ, ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ವಿತ್ ಆನ್ಸರ್ ಇದೆ. ಎಲ್ಲಾ ಇಂಪಾರ್ಟೆಂಟ್ ಪ್ರಶ್ನೆಗಳು 1, 2, 3 ಇಲ್ಲ 4, 6 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಶ್ನೆಗಳು, ಅದರ ಆನ್ಸರ್ ಇದೆ. ಸೊ ಎಲ್ಲ ಪ್ರಶ್ನೆಗಳ ಜೊತೆಗೆ ಇದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎರಡೂ ಬುಕ್ ಗಳನ್ನ, ಅಂದ್ರೆ ಎರಡರದು ಪ್ರಶ್ನೆ ಮತ್ತು ಉತ್ತರಗಳನ್ನ ಒಳಗೊಂಡಿದೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ವಿತ್ ಆನ್ಸರ್ ಇದೆ. ಇನ್ನು ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ, 4 ಮತ್ತು 6 ಅಂಕದ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರಿಬೇಕು, ಅದರಲ್ಲಿ ಇಂಟ್ರೊಡಕ್ಷನ್ ಬರಿಬೇಕಾ, ಅದರಲ್ಲಿ ಉಪಸಂಹಾರ ಬರಿಬೇಕಾ, ಅವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಲ್ಲಿ ಬೆಸ್ಟ್ ಥಿಂಗ್ ಏನಂದ್ರೆ, ತುಂಬಾ ಈಸಿ ಲ್ಯಾಂಗ್ವೇಜ್ ಅಲ್ಲಿ ನಂಬರ್ 1 ಈ ಬುಕ್ ಇರುವಂತದ್ದು. ಅಂಡ್ ಸೆಕೆಂಡ್ ಬಂದು 4 ಅಂಕದ ಪ್ರಶ್ನೆ ಬಂದಾಗ ಎಕ್ಸಾಮ್ ನಲ್ಲಿ ಆಸ್ ಇಟ್ ಈಸ್ 4 ಅಂಕಕ್ಕೆ ಉತ್ತರ ಯಾವ ರೀತಿ ಬರಿಬೇಕು ಅಂಡ್ ಯಾವ ರೀತಿ ಬರೆದ್ರೆ 4ಕ್ಕೆ 4 ಅಂಕ ಫುಲ್ ಸಿಗುತ್ತೆ, 6 ಅಂಕಕ್ಕೆ ಯಾವ ರೀತಿ ಬರೆದ್ರೆ 6ಕ್ಕೆ 6 ಅಂಕ ಸಂಪೂರ್ಣವಾಗಿ ಸಿಗುತ್ತೆ, ಅದೇ ರೀತಿ ಉತ್ತರವನ್ನ ಈ ಒಂದು ನಮ್ಮ ಡಿಜಿಟಲ್ ಬುಕ್ ನಲ್ಲಿ ಕೊಡಲಾಗಿದೆ. ಸೊ ಎಕ್ಸಾಮ್ ನಲ್ಲಿ ನಿಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ನೀವು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವ ರೀತಿ ಬುಕ್ ನಲ್ಲಿ ಓದಿರ್ತೀರಿ ಅದನ್ನೇ ಆಸ್ ಇಟ್ ಈಸ್ ಅಲ್ಲಿ ಬರಿಬಹುದು ನಿಮ್ಮದೇ ಭಾಷೆಯಲ್ಲಿ. ಆ ಒಂದು ಅಡ್ವಾಂಟೇಜ್ ನಿಮಗೆ ಸಿಗುತ್ತೆ, ಟೈಮ್ ಸೇವ್ ಆಗುತ್ತೆ ಅಂಡ್ ನೀವು ನೋಟ್ಸ್ ಮಾಡೋದ್ರ ಮೇಲೆ ಯಾವುದೇ ಟೈಮ್
ಖರ್ಚು ಮಾಡುವಂತ ಸ್ಪೆಂಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಆರಾಮಾಗಿ ಈ ಒಂದು ಬುಕ್ ಅನ್ನ ಓದಿದ್ರೆ ಸಾಕು. ತುಂಬಾ ಕಲರ್ಫುಲ್ ಬುಕ್ ಆಗಿದೆ, ಬೋರಿಂಗ್ ಆಗೋದಿಲ್ಲ. ಓದುವಾಗ ಎಷ್ಟು ಜನ ಅಲ್ಲೇ ಮಲ್ಕೊಳ್ತಾರೆ, ಓದಿದ ನೆನಪು ಬರೋದಿಲ್ಲ. ಯಾಕಂದ್ರೆ ನಾವು ಓದುವಂತ ಬುಕ್ಗಳು ಬ್ಲಾಕ್ ಅಂಡ್ ವೈಟ್ ನಲ್ಲಿ ಇರುತ್ತೆ. ಒಂದು ವೈಟ್ ಪೇಜ್ ಇರುತ್ತೆ, ಬ್ಲಾಕ್ ನಲ್ಲಿ ಅಕ್ಷರಗಳಿರುತ್ತೆ. ಸೊ ಅದು ಓದುವಾಗ ಬೋರಿಂಗ್ ಅನ್ಸುತ್ತೆ, ತಲೆಯಲ್ಲಿ ನೆನಪು ಉಳಿಯೋದಿಲ್ಲ. ಬಟ್ ನಾವಿಲ್ಲಿ ಕಲರ್ಫುಲ್ ಮಾಡಿದೀವಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೈಲೈಟ್ ಮಾಡಿದೀವಿ, ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಹೈಲೈಟ್ ಮಾಡಿ ತೋರಿಸಿದೀವಿ. ಓದಿದ್ದು ನೆನಪು ಇರುತ್ತೆ, ಬೋರಿಂಗ್ ಅನ್ಸೋದಿಲ್ಲ, ಅಂಡ್ ಎಕ್ಸಾಮ್ ನಲ್ಲಿ ಈಸಿಲಿ ನೆನಪು ಕೂಡ ಬರುತ್ತೆ. ಆ ರೀತಿ ಕ್ರಿಯೇಟ್ ಮಾಡಿದೀವಿ. ಇನ್ನ ಇದರಲ್ಲಿ ನಿಮಗೆ ಕೇವಲ ಬುಕ್ ಅಷ್ಟೇ ಅಲ್ಲದೆ ಇದರ ಜೊತೆ ನಿಮಗೆ ಕ್ಲಾಸಸ್ ಕೂಡ ಸಿಗ್ತಾ ಇವೆ. ನಮ್ಮ ಎಲ್ಲಾ ಕ್ಲಾಸಸ್ಗಳು ಯೂಟ್ಯೂಬ್ ನಲ್ಲಿ ಫ್ರೀ ಆಗಿವೆ. ಸೊ ಅದನ್ನ ಟಾಪಿಕ್ ವೈಸ್ ನಾವು ನಿಮಗೆ ಕ್ಲಿಯರ್ ಆಗಿ ಅದರ ಲಿಂಕ್ ಅನ್ನ ಕೊಟ್ಬಿಡ್ತೀವಿ. ನೇರವಾಗಿ ನೀವು ಏನಾದರೂ ಡೌಟ್ಸ್ ಇದ್ರೆ ಆ ಕ್ಲಾಸ್ಗಳನ್ನು ಕೂಡ ನೋಡಬಹುದು. ಅದರ ಜೊತೆಯಲ್ಲಿ ಪ್ರಾಕ್ಟೀಸ್ ಕೂಡ ಇಂಪಾರ್ಟೆಂಟ್ ಅಲ್ಲ. ಸೊ ಪ್ರಾಕ್ಟೀಸ್ ಮಾಡಲಿಕ್ಕೆ 1 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ ಪ್ರಾಕ್ಟೀಸ್ ಆನ್ಲೈನ್ ಟೆಸ್ಟ್ಗಳು ಕೂಡ ಇವೆ. ಅದನ್ನ ಅನ್ಲಿಮಿಟೆಡ್ ನಂಬರ್ ಆಫ್ ಟೈಮ್ಸ್ ನೀವು ಅದನ್ನ ಅಟೆಂಪ್ಟ್ ಕೂಡ ಮಾಡಬಹುದು. ಪ್ಲಸ್ ನಿಮ್ದು ಏನಾದರೂ ಕ್ವಶನ್ಸ್ ಇದ್ರೂ ಕೂಡ ಅದನ್ನು ಕೂಡ ಕೇಳಲಿಕ್ಕೆ ಪ್ರತಿ ತಿಂಗಳ ಒಂದು ಲೈವ್ Q&A ಸೆಷನ್ ಅಂದ್ರೆ ಪ್ರಶ್ನೆ ಉತ್ತರ ಕೇಳುವಂತಹ ಸೆಷನ್ ಕೂಡ ಇದರಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿಬಿಟ್ಟಿದ್ದೀನಿ ನಿಮ್ಗಾಗಿ. ಇದು ಕಂಪ್ಲೀಟ್ ಪ್ಯಾಕೇಜ್ ಇದೆ. ಪ್ಲಸ್ ಏನಾದರೂ ಫ್ಯೂಚರ್ ನಲ್ಲಿ ಅಪ್ಡೇಟ್ಸ್ ಆದರೆ ಮತ್ತೆ ಹೊಸ ಪ್ರಶ್ನೆ ಆಡ್ ಆದ್ರೆ ಅಡ್ವಾಂಟೇಜ್ ಏನಂದ್ರೆ ಇದನ್ನ ಫ್ರೀ ಆಗಿನೇ ನಿಮಗೆ ಕೊಟ್ಬಿಡ್ತೀವಿ. ಮತ್ತೆ ಅಪ್ಡೇಟ್ ಮಾಡಿ ಏನು ಇದರಲ್ಲಿ ನಿಮ್ದು ಎಕ್ಸ್ಟ್ರಾ ಕಾಸ್ಟ್ ಕೂಡ ಆಗೋದಿಲ್ಲ. ಇಷ್ಟೆಲ್ಲ ಅಡ್ವಾಂಟೇಜಸ್ ಈ ಒಂದು ಡಿಜಿಟಲ್ ಬುಕ್ ನಲ್ಲಿ ನಿಮಗೆ ಸಿಗ್ತಾ ಇವೆ. ಸೊ ನಿಮ್ಮ ಪ್ರಾಬ್ಲಮ್ ಅನ್ನ ಸ್ಟೂಡೆಂಟ್ಸ್ ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಒಂದು ನಾವು ಪ್ರಯತ್ನವನ್ನ ಮಾಡಿದೀವಿ. ತುಂಬಾ ಜನ ಇದನ್ನೇ ಬಳಸಿ ಲಾಸ್ಟ್ ಇಯರ್ 100 ಔಟ್ ಆಫ್ 100 ಸ್ಕೋರ್ ಮಾಡಿದ್ದಾರೆ ಎಕನಾಮಿಕ್ಸ್ ಅಲ್ಲಿ. ನೀವು ಕೂಡ ಮಾಡಬಹುದು. ಇದನ್ನ ಯಾವ ರೀತಿ ನೀವು ತೆಗೆದುಕೊಳ್ಬಹುದು ಅಂದ್ರೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ತಗೋಬಹುದು ಅಥವಾ ನಮ್ಮ ವೆಬ್ಸೈಟ್ ನಲ್ಲಿ ತಗೋಬಹುದು. 2 ಆಪ್ಷನ್ಸ್ ಅನ್ನ ತಿಳಿಸ್ತೀನಿ. ನಂಬರ್ 1, ನೀವು ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಹೋಗಿ ನೋಡಬಹುದು. ಇದರ ಮೊದಲನೇ ಚಾಪ್ಟರ್ ನಾವು ಫ್ರೀ ಆಗಿಟ್ಟಿದ್ದೀವಿ. ಚಾಪ್ಟರ್ ವೈಸ್ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಡಿಜಿಟಲ್ ಬುಕ್ ಅಲ್ಲ, ಹುಡುಕುವಾಗ ಸಮಸ್ಯೆ ಆಗಬಾರ್ದು ಯಾವುದೋ ಕ್ವಶನ್ ಅಂತ ಹೇಳಿ ಚಾಪ್ಟರ್ ವೈಸ್ ಡಿವೈಡ್ ಮಾಡಿ ಕೊಟ್ಬಿಟ್ಟಿದ್ದೀವಿ ಇದರಲ್ಲಿ. ಸೊ ಈ ಬುಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ನಮ್ಮ ಆಪ್ ನಲ್ಲಿ. ದೆನ್ ಇಲ್ಲಿ ಕಾಂಟೆಂಟ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೊದಲನೇ ಚಾಪ್ಟರ್ಗೆ ಬಂದು ನೀವು ಫ್ರೀ ಆಗಿ ಇದನ್ನ ನೋಡಬಹುದು. ತುಂಬಾ ಸುಂದರವಾಗಿ ಮಾಡಿದೀವಿ ಈ ಒಂದು ಬುಕ್ ಅನ್ನ. ಕ್ವಶನ್ ಆನ್ಸರ್ ತುಂಬಾ ಬ್ಯೂಟಿಫುಲ್ ಕಲರ್ಫುಲ್ ಆಗಿದೆ ನೋಡಿ. ಅದರ ನಂತರ ಇದರ ಪ್ರೈಸ್ ಬಂದು ಜಸ್ಟ್ 299 ರುಪೀಸ್ ಇದೆ. ಬುಕ್ ಬರ್ತಾ ಇದೆ ಇದರಲ್ಲಿ, ರೈಟ್? ಬುಕ್ ಬರ್ತಾ ಇದೆ, ಇದರ ಜೊತೆ ಕ್ಲಾಸಸ್ ಆದ್ರೂ ಫ್ರೀ ಆಗಿನೇ ಇವೆ. ದೆನ್ ಪ್ರಾಕ್ಟೀಸ್ ಟೆಸ್ಟ್ಗಳು ಕೂಡ ಸಿಗ್ತಾ ಇವೆ. ಪ್ರತಿ ತಿಂಗಳ ಒಂದು ಲೈವ್ ಕ್ವಶನ್ ಆನ್ಸರ್ ಸೆಷನ್ ಕೂಡ ಇದರಲ್ಲಿ ನಿಮಗೆ ಇರಲಿದೆ, ರೈಟ್? ಯಾವ ರೀತಿ ಪರ್ಚೇಸ್ ಮಾಡೋದು ಅಂದ್ರೆ ಸೊ ಸಿಂಪ್ಲಿ ಫೋನ್ ಪೇ, ಗೂಗಲ್ ಪೇ ಕೊಟ್ಟು ಇಂದ ಪೇಮೆಂಟ್ ಮಾಡಬಹುದು. ಇದಕ್ಕೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಥವಾ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಅಂದ್ರೆ ATM ಕಾರ್ಡ್ ಅಂತ ನಾವು ಕರಿತೀವಿ, ಅದಕ್ಕೆ ಡೆಬಿಟ್ ಕಾರ್ಡ್ ಅಂತಾರೆ. ಆ ಕಾರ್ಡ್ ನಿಂದ ಕೂಡ ಪೇಮೆಂಟ್ ಮಾಡಬಹುದು. ಇನ್ನ ಬುಕ್ ಅನ್ನ ನಮ್ಮ ಆಪ್ ನಲ್ಲಿ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಮಾತ್ರ ಓದಬಹುದು. ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿದ್ದೇನೆ. ಡೈರೆಕ್ಟ್ ನೀವು ಲಿಂಕ್ ಮೂಲಕ ಪರ್ಚೇಸ್ ಮಾಡಿ ದೆನ್ ನಮ್ಮ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂದ್ರೆ ಲಿಂಕ್ ಮೂಲಕ ನೀವು ಪರ್ಚೇಸ್ ಮಾಡಿದ್ರೆ ಡೌನ್ಲೋಡ್ ಆಪ್ ಅಂತ ತೋರಿಸುತ್ತೆ. ನಮ್ಮ ಆಪ್ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ನಂಬರ್ ಇಂದ ಲಾಗಿನ್ ಮಾಡಿ ಅಲ್ಲಿ ನೀವು ಬುಕ್ ಅನ್ನ ಓದಬಹುದು. ಸೊ ಈ ರೀತಿ ಒಂದು ಬುಕ್ ಇರಲಿದೆ. ಇದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ನಲ್ಲಿ ಇರುವಂತಹ ಬುಕ್ ಇದು. ಇನ್ನ ಇದರ ಬಗ್ಗೆ ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ ಕೊಡೋದಿದ್ರೆ ಸೊ ಇದನ್ನ ಈ ರೀತಿ ಇನ್ನೂ ಚೆನ್ನಾಗಿ ಮಾಡಬಹುದು, ಈ ಕ್ವಶನ್ ಇದರಲ್ಲಿ ಇಲ್ಲ, ಮಿಸ್ ಆಗಿದೆ, ಏನೋ ಸ್ವಲ್ಪ ತಪ್ಪುಗಳು ಸಿಕ್ಕರೆ ಅದನ್ನ ನಮ್ಗೆ ನೀವು ತಿಳಿಸಬಹುದು. ಎಲ್ಲಿ ಅಂದ್ರೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಚಾಟ್ ಅಂತ ಒಂದು ಆಪ್ಷನ್ ಇದೆ ರೀ, ಅಲ್ಲಿ ಹೋಗಿ ನಿಮ್ಮ ಏನೇ ಒಂದು ಫೀಡ್ಬ್ಯಾಕ್ ಕೊಡೋದಿದ್ರೆ ಅಲ್ಲಿ ಕೊಡಬಹುದು. ಅದನ್ನ ನಾವು ನಮ್ಮ ಬುಕ್ ನಲ್ಲಿ ಚೇಂಜಸ್ ಮಾಡ್ತೀವಿ. ಇನ್ನ ಇಂಗ್ಲಿಷ್ ಮೀಡಿಯಂ ಬುಕ್ ಹಾಕಿ ಬೆಸ್ಟ್ ಬುಕ್ ಬಂದು ಆಲ್ರೆಡಿ ಒಂದು ಅವೈಲೇಬಲ್ ಇದೆ. ಇಂಗ್ಲಿಷ್ ನಲ್ಲಿ ಅಪ್ಡೇಟೆಡ್ ಆಗಿರುವಂತಹ ಬುಕ್ ಇದು ಓಸ್ವಾಲ್ ನ ಸೆಕೆಂಡ್ PUC ಇಂಗ್ಲಿಷ್ ಕ್ವಶನ್ ಬ್ಯಾಂಕ್. ಈ ಬುಕ್ ನೀವು ಪರ್ಚೇಸ್ ಮಾಡಬಹುದು. ಇದರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಇದರ ಲಿಂಕ್ ನಿಮಗೆ ಕೊಟ್ಟಿರ್ತೀನಿ, ಅಲ್ಲಿಂದ ಡೈರೆಕ್ಟ್ಲಿ ನೀವು ಪರ್ಚೇಸ್ ಮಾಡಿ ಈ ಒಂದು ಬುಕ್ ಅನ್ನ ಓದಬಹುದು, ರೈಟ್? ಸೊ ಈ ಬುಕ್ ಅನ್ನ ಓದಿ ಬೇರೆ ಯಾವ ಬುಕ್ ಅನ್ನ ಓದಬೇಡಿ. ನನ್ನ ಕನ್ನಡ ಮೀಡಿಯಂಗಾಗಿ ಹೇಳ್ತಾ ಇದ್ದೀನಿ ನೋಡಿ, ನನ್ನ ಬುಕ್ ಬಿಟ್ಟು ನನ್ನ ಬುಕ್ ಎಲ್ಲ ನಾನು ಅಪ್ಡೇಟೆಡ್ ಆಗಿರುವಂತಹ ಬುಕ್ ಓದಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಅಪ್ಡೇಟ್ ಮಾಡಿದ್ದೀನಿ ಎಕ್ಸಾಮ್ ತಕ್ಕಂತೆ, ನೀವು ಕ್ವಶನ್ ಬ್ಯಾಂಕ್ ತಕ್ಕಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನನ್ನ ಪ್ರಕಾರ ಈ ಬುಕ್ ಈಗ ಅಪ್ಡೇಟೆಡ್ ಇದೆ ಮಾರ್ಕೆಟ್ ನಲ್ಲಿ. ಈ ಬುಕ್ ಓದಿ, ಹಳೆ ಬುಕ್ಸ್ ಅನ್ನ ದಯವಿಟ್ಟು ಓದಬೇಡಿ. ಫ್ರೆಂಡ್ಸ್ ಕಡೆಯಿಂದ ಫ್ರೀ ಆಗಿ ಸಿಗ್ತಾ ಇದೆ ಅದು ಅಂತ ಹೇಳಿ ಫ್ರೀ ಆಗಿ ಸಿಕ್ಕಿದ್ರೆ ಈಗ 30-35 ಮಾರ್ಕ್ಸ್ ಕಳ್ಕೊಂಡ್ರೆ ಅದು ಫ್ಯೂಚರ್ ನಲ್ಲಿ ಭವಿಷ್ಯದಲ್ಲಿ ನಿಮ್ದು ಲಾಸ್ ಆಗುತ್ತೆ, ರೈಟ್? 200-300 ರೂಪಾಯಿ ಕೊಟ್ಟು ಈ ಒಂದು ಬುಕ್ ಅನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಇದರಿಂದ ಈಸಿಲಿ ನೀವು ಎಕನಾಮಿಕ್ಸ್ ಅಲ್ಲಿ 100 ಅನ್ನ ಸ್ಕೋರ್ ಮಾಡಬಹುದು. ಅಂಡ್ ನನ್ನ ಕ್ಲಾಸಸ್ಗಳು ಯೂಟ್ಯೂಬ್ ನಲ್ಲಿ ನಿಮಗೆ ಫ್ರೀ ಆಗಿ ಅರ್ಥ ಆಗ್ತಾ ಇವೆ ಅಂದ್ರೆ ಈ ಒಂದು ಬುಕ್ ಅನ್ನ ಓದಿ. ತುಂಬಾ ಈಸಿ ಸರಳವಾದ ಭಾಷೆಯಲ್ಲಿ ಬುಕ್ ಅನ್ನ ರೆಡಿ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏಮ್ ಫಾರ್ 100 ಇನ್ ಎಕನಾಮಿಕ್ಸ್. ನಮ್ಮ ಟಾರ್ಗೆಟ್ ಎಕನಾಮಿಕ್ಸ್ ಅಲ್ಲಿ 100. ಸೊ 100 ಸ್ಕೋರ್ ಮಾಡ್ಬೇಕಂದ್ರೆ ಸರಿಯಾದಂತಹ ಕ್ಲಾಸಸ್, ಸರಿಯಾದಂತಹ ಬುಕ್ಸ್ ಗಳನ್ನ ಓದಿದ್ರೆ ಅದು ಸಾಧ್ಯ. ಸೊ ಎಲ್ಲರೂ ಎಕನಾಮಿಕ್ಸ್ ಅಲ್ಲಿ 100 ಸ್ಕೋರ್ ಮಾಡೋಣ. ನಿಮಗೆ ಸಹಾಯ ಮಾಡಲಿಕ್ಕೆ ನಾನು ಯಾವಾಗಲೂ ರೆಡಿ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.